ಪತ್ತೆ ಕೆಲವು ಹೇಳ್ತೀನಿ ಮಾಡತ್ರಿ. ಈಗ ನೀವು ಬಂದು ಹೋಗಿ ಎಷ್ಟು ತಿಂಗಳಾಯ್ತು? ಒಂದು ತಿಂಗಳಾಯ್ತಲ್ವಾ? ಏನು ತೊಂದರೆ ಬಂದಿದ್ರಿ? ನಿಮುರುವಿಕೆ ಸಮಸ್ಯೆ ಇತ್ತು, ಗಡ್ಸಾಗ್ತಿರ್ಲಿಲ್ಲ, ಬೇಗ ಊಟ ಆಗೋದು, ಹೌದಿಲ್ರಿ? ಈಗ ಮದುವೆ ಇದೆ ನಿಮ್ದು ಇವಾಗ, ಇನ್ನು 2 ತಿಂಗಳ, ಇನ್ನು 3 ತಿಂಗಳ ಮದುವೆ ಇದೆ. ಹಂಗಾಗಿ ಗಾಬರಿ ಆಗಿ ಮದುವೆ ಆಗ್ಬೇಕು ಬೇಡವೋ ಟೆನ್ಷನ್ ಇಟ್ಕೊಂಡು ಬಂದಿದ್ರಿ, ಹೌದಿಲ್ಲ? ಈಗ ನಾವು 1 ತಿಂಗಳು ಮೆಡಿಸಿನ್ ಕೊಟ್ಟ ಮೇಲೆ ಗಡಸ್ತಾನ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆಯಾ? ಭಾಳ ಹೊತ್ತು ನಿಲ್ಲುತ್ತಾ? ಈಗ ಧೈರ್ಯ ಮದುವೆ ಒಂಥರ ಧೈರ್ಯ ಇದೆ. ಈಗ ಮುಂಚೆ ಎಲ್ಲ ಗಾಬರಿ ಆಗದ, ಟೆನ್ಷನ್ ಆಗದ, ಬಾಡಿ ಹೀಟ್ ಇರದ, ಕರೆಕ್ಟ್ ತಾನೆ? ಈಗ ಲಿಂಗ ಗಡ್ಸಾಗ್ತಾ ಇದೆ, ಟೈಮಿಂಗ್ ಇದೆ, ಕರೆಕ್ಟ್? ಹಂಗಾಗಿ ಇನ್ನೊಂದ್ಸರಿ ತಗೊಂಡು ಬಂದ್ರಿ ಇಂಪ್ರೂವ್ಮೆಂಟ್ ಇರೋದಕ್ಕೆ. ಮದುವೆ ತಯಾರಿಗೋಸ್ಕರ ನೀವು ಬಂದಿದ್ದು. ಧೈರ್ಯವಾಗಿ ಮದುವೆ ಆಗ್ಬೋದು. ಮ್ಯಾರಿಡ್ ಲೈಫ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ನಮ್ಮ ಮೆಡಿಸಿನ್ ಸೈಡ್ ಎಫೆಕ್ಟು ಇಲ್ಲ. ನಾನು ಹೇಳಿದ ರೀತಿ ಆಹಾರ ಕ್ರಮಗಳನ್ನ ನೀವು ಮೇಂಟೈನ್ ಮಾಡ್ತಾ ಹೋದರೆ ಸಾಕು. ಮದುವೆಯ ಜೀವನಕ್ಕೆ, ಮ್ಯಾರಿಡ್ ಲೈಫಿಗೆ ಯಾವುದೇ ಚ್ಯುತಿ ಬರದಂತೆ ನೀವು ವೈವಾಹಿಕ ಜೀವನವನ್ನು ನಡೆಸಬಹುದು. ಅರ್ಥ ಆಯ್ತಲ್ಲ? ಖುಷಿ ಇದೆಯಲ್ಲ ಮೆಡಿಸಿನಿಂದ? ಇಂಪ್ರೂವ್ಮೆಂಟ್ ಇದೆ ತಾನೆ? ಡಾಕ್ಟರ್ ಲಂಚ ಕೊಟ್ಟಿದ್ರೆ ಹೇಳಿಸ್ತದಲ್ಲ? ಇಲ್ಲಲ್ಲ? ಸತ್ಯ ತಾನೆ? ಒಳ್ಳೆ